ಆಂಜನೇಯನಿಗೆ ಕೋಟಿ ಪುಷ್ಪಾರ್ಚನೆ ವಿಶೇಷ ಪೂಜೆ. ಕನಕಗಿರಿ ತಾಲೂಕಿನ ಹಿರೇಮಾದಿನಾಳ ಗ್ರಾಮದ ಶ್ರೀ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದಲ್ಲಿ ಗೋಪಾಲ್ ದಾಸ್ ಅವರ ನೇತೃತ್ವದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಕೋಟಿ ಪುಷ್ಪಾರ್ಚನೆ, ಪಂಚಾಮೃತಾಭಿಷೇಕ, ಹೋಮ ಹಾಗೂ ವಿಶೇಷ ಪೂಜೆ, ಭಜನಾ ಹಾಗೂ ರಾಮಾಯಣದ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರಿಗೆ ಶಾಲು ಪ್ರಸಾದವನ್ನು ನೀಡಿ ಆಶೀರ್ವದಿಸಲಾಯಿತು. ನಂತರ ಮಾತನಾಡಿದ ಖ್ಯಾತ ಗಾಯಕರಾದ ಶೇಷಗಿರಿ ದಾಸ್ ಇವರು, ಹಿರೇಮಾದಿನಾಳ ಕ್ಷೇತ್ರದ ವಿಶೇಷತೆ ಪ್ರಾಚೀನ ಕಾಲದ ದೇವಾಲಯವಾಗಿದ್ದು ಹಾಗೂ ಸತತ 5 ದಿನಗಳಿಂದ ದೇವಾಲಯದಲ್ಲಿ ಧಾರ್ಮಿಕತೆ, ಧರ್ಮ ರಕ್ಷಣೆ ಹಾಗೂ ಜನರ ಸೇವನೆ, ಜನಾರ್ದನ ಸೇವೆ ಎಂಬ ತತ್ವವನ್ನು ಎಲ್ಲರಲ್ಲಿ ಮೂಡಬೇಕು ಎಂದು, ಆಗ ಮಾತ್ರ ಸರ್ವೇ ಜನ ಸುಖಿನೋ ಭವಂತು ಎಂಬ ಪದಕ್ಕೆ ಅರ್ಥ ಬರುವುದು ಎಂದು ತಿಳಿಸಿದರು. ವರದಿಗಾರ ಗೌತಮ್ ಯಾದವ್. पतित पावन पवन तम कांबुरे सतत पाल सोय यति राघवेंद्र श्री राघवेंद्र प्रभु वादिराज गुरु हनुमंता श्री हनुमंता घटिनाथ विनादा श्री हनुमंता श्री हनुमंता हनुमंता घटिनाथ हनुमंता
ದಾಸರ ಪದಗಳ ಗಾಯಕ. ನನ್ನ ಜೊತೆಗಿದ್ದಾರೆ ಗುರುಗಳಾದ ಬಾಲಗೋಪಾಲದಾಸರು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕ್ರಾಂತಿಯನ್ನು ಮಾಡಿದವರು. ಜನಸಾಮಾನ್ಯರಿಗೂ ಕೂಡ ಭಗವಂತನ ಬಗ್ಗೆ ಅವರ ಮನಸ್ಸಿನಲ್ಲಿ ಚಿಂತನೆಯನ್ನು ಹುಟ್ಟುಹಾಕಂಥ ಶಕ್ತಿ ಇವರಿಗಿದೆ. ಈಗ ನಾವು ಇರುವುದು ಗಂಗಾವತಿಯ ವೆಂಕಟಗಿರಿ ಹತ್ತಿರ ಇರುವ ಹಿರೇಮಾದಿನಾಳ್ ಅನ್ನುವ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಪ್ರಾಣದೇವರಿದ್ದಾರೆ. ಪ್ರಾಣದೇವರ ಸನ್ನಿಧಾನ ಬಹಳ ಹಳೆಯ ದೇವಸ್ಥಾನ ಇದು. ಕಾಲಘಟ್ಟಗಳಲ್ಲಿ ಇದು ಅವಾಗವಾಗ ಹಾಳಾಗಿದ್ದು ಮತ್ತೆ ಉದ್ಧಾರ ಆಗಿದ ಒಂದು ಇತಿಹಾಸ ನಮ್ಮ ಮುಂದೆ ಕಂಡು ಬರ್ತಿದೆ. ಇದೇನು ಅಂದರೆ ಇದು ಸುಮಾರು 500 ವರ್ಷಗಳಿಗಿಂತಲೂ ಹಿಂದಿನ ಒಂದು ಪ್ರಾಚೀನವಾದ ದೇವಸ್ಥಾನ. ಅಷ್ಟು ಮಹಿಮೆ ಉಳ್ಳಂಥ ಒಂದು ಪ್ರಾಣದೇವರ ಸನ್ನಿಧಾನ ಇದು. ಕೃಷ್ಣದೇವರಾಯನ ಕಾಲದಲ್ಲಿ ಪುನರುತ್ಥಾನಗೊಂಡಂತಹ ಒಂದು ಕ್ಷೇತ್ರ. ಜನಮೇಜಯ ಪ್ರತಿಷ್ಠಾಪಿತ ಪ್ರಾಣದೇವರು ಇವರು. ಬಹಳ ಜಾಗೃತ ಹನುಮಂತ ದೇವರು. ಕಾಲಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಊರಿನ ಒಂದು ವಾತಾವರಣದಿಂದ ಈ ಊರು ಹಾಳು ಬಿದ್ದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಹಿರೇಮಾದಿನಾಳ ಅಂತಂದು ಒಂದು ಗ್ರಾಮ. ಅದಕ್ಕೆ ಮಹಾದೇವಪುರ, ಮಹಾದೇವ ಪಟ್ಟಣ ಅಂತ ಹೆಸರು ಮೂಲತಃ. ಅದು ಬಳಕೆಯಲ್ಲಿ ಆಡ್ತಾ ಮಾದಿನಾಳ ಗ್ರಾಮ ಆಯಿತು. ಇಲ್ಲಿ 2 ಮಾದಿನಾಳ ಗ್ರಾಮ ಇರೋದ್ರಿಂದ ಒಂದು ಹಿರೇಮಾದಿನಾಳ, ಇನ್ನೊಂದು ಚಿಕ್ಕ ಮಾದಿನಾಳ ಅಂತ ಒಂದು ಗ್ರಾಮ. ಈಗ ಇಲ್ಲಿ ಈ ಪ್ರಾಣದೇವರ ಒಂದು ಶಕ್ತಿಯ ಬಗ್ಗೆ ಪರಿಚಯ ಮಾಡುವ ಒಂದು ಉದ್ದೇಶದಿಂದ ಕಳೆದ ಒಂದು 4-5 ವರ್ಷದಿಂದ ಇಲ್ಲಿ ಅನೇಕವಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದರೆ ದೇವಸ್ಥಾನ ಮತ್ತು ಭಕ್ತಿ ಅಭಿವೃದ್ಧಿ. ಆ ದೃಷ್ಟಿಯಿಂದ ಜನರ ಮನಸ್ಸಲ್ಲಿ ಈ ಪ್ರಾಣದೇವರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ನಮ್ಮ ಗುರುಗಳಾದ ಬಾಲಗೋಪಾಲದಾಸರು 4-5 ವರ್ಷಗಳಿಂದ ಅತ್ಯಂತ ಶ್ರಮವಹಿಸಿ ಈ ಒಂದು ನೀವು ಪರಿಸರ ನೋಡಿದರೆ ಒಂಥರ ಭಾಳ ರಿಮೋಟ್ ಆದ ಪ್ಲೇಸ್ ಇದು, ಕುಗ್ರಾಮ ಅಂತ ಹೇಳ್ಬೋದು. ಆದರೆ ಇಲ್ಲಿರ್ತಕ್ಕಂಥ ಶಕ್ತಿಯುತವಾದ ಪ್ರಾಣದೇವರ ಪರಿಚಯ ಭಕ್ತರಿಗೆ ಆಗಬೇಕು, ಆಸ್ತಿಕ ಬಂಧುಗಳಿಗೆ ಅದರ ಫಲ ಸಿಗಬೇಕು, ಅವರಿಂದ ಪ್ರಾಣದೇವರಿಂದ ಅನುಗ್ರಹಿತರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಾಲಗೋಪಾಲದಾಸರು ಇಲ್ಲಿ ನಿಂತು ಈ ದೇವಸ್ಥಾನವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಒಂದು ಈಶ್ವರನ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಅದರ ಕಾರ್ಯ ಕೂಡ ತಾವು ನೋಡ್ಬೋದು. ಅಲ್ಲೆಲ್ಲ ಶಿಲೆಗಳನ್ನು ತಯಾರು ಮಾಡ್ತಾರೆ, ಕಂಬಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಈಗ ಈ ಸಂದರ್ಭದಲ್ಲಿ ಕಳೆದ ಒಂದು ವಾರದಿಂದ ಈ ಪ್ರಾಣದೇವರಿಗೆ, ಆಂಜನೇಯ ಸ್ವಾಮಿಗೆ ಕೋಟಿ ಪುಷ್ಪಾರ್ಚನೆಯ ಒಂದು ದೊಡ್ಡ ಒಂದು ಕೈಂಕರ್ಯವನ್ನು ಕೈಗೊಂಡಿದ್ದಾರೆ. ಬರೀ ಕೋಟಿ ಪುಷ್ಪಾರ್ಚನೆ ಅಂದರೆ ಬರೀ ಹೂವು ಸಮರ್ಪಣೆ ಮಾಡೋದಲ್ಲ, ಜೊತೆಗೆ ಯಜ್ಞ ಯಾಗಾದಿಗಳು, ಉಪನ್ಯಾಸಗಳು, ದಾಸವಾಣಿ ಕಾರ್ಯಕ್ರಮಗಳು, ಜಪತಾಪಾನ ಸ್ಥಾನ ಇತ್ಯಾದಿಗಳ ಎಲ್ಲ ರೀತಿಯಿಂದ ಇಲ್ಲೊಂದು ವೈಬ್ರೇಷನ್ ಕ್ರಿಯೇಟ್ ಮಾಡಬೇಕು, ಮ್ಯಾಕ್ಸಿಮಮ್ ಜನಕ್ಕೆ ಇದರ ಪರಿಚಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಾಲಗೋಪಾಲದಾಸರು ಈ ಕೋಟಿ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ಇದರ ಸಮಾರೋಪ ಆಗ್ತಾ ಇದೆ. ಇವತ್ತು ಶನಿವಾರ, ನಾಳೆ ಭಾನುವಾರ. ನಾಳೆ ಇದರ ಸಮಾರೋಪ ಕಾರ್ಯಕ್ರಮ ಆಗ್ತಾ ಇದೆ. ಮತ್ತು ಸಾಕಷ್ಟು ಜನ, ಸಾವಿರಾರು ಜನ ಇಲ್ಲಿ ಭೇಟಿ ನೀಡಿ ಇಲ್ಲಿ ಪ್ರಾಣದೇವರ ದರ್ಶನ ಮಾಡಿಕೊಂಡು ಗುರುಗಳ ಕಾರ್ಯವನ್ನು ಶ್ಲಾಘನೆ ಮಾಡಿ ಗುರುಗಳಿಂದ, ಪ್ರಾಣದೇವರಿಂದ ಅನುಗ್ರಹಿತರಾಗಿ ಇಲ್ಲಿಂದ ಹೋಗ್ತಾ ಇದ್ದಾರೆ. ಇನ್ನೂ ಹೇಳಬೇಕಂದ್ರೆ ಈ ಇತಿಹಾಸ ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರ, ಇಲ್ಲಿ ಪಾಂಡವರು ವಾಸವಾಗಿದ್ದರು ಅಂತ ಒಂದು ಮಾಹಿತಿ ಸಿಗ್ತಾ ಇದೆ ನಮಗೆ. ಪಂಚಪಾಂಡವರು ವಾಸವಾಗಿ ಅಲ್ಲಿ ಹೊಂಡಗಳಿದೆ. ಇಲ್ಲಿ ಹತ್ತಿರದಲ್ಲಿ ಯಾವುದೋ ಗುರುಗಳು ಮಿಂಚು ಬಂಡೆಪ್ಪ ಅಂತ ಹೇಳಿ ಒಂದು ಪ್ಲೇಸ್ ಇದೆ, ಇಲ್ಲಿ ಸ್ಥಳ ಇದೆ. ಅಲ್ಲಿ 5 ಹೊಂಡಗಳಿವೆ. ಅಂದರೆ ಒಂದೊಂದು ಹೊಂಡಕ್ಕೂ ಒಬ್ಬ ಪಾಂಡವರು, ಅಂದರೆ ಪಂಚಪಾಂಡವರಿಗೆ ಪ್ರತೀಕವಾಗಿರ್ತಕ್ಕಂಥ 5 ಹೊಂಡಗಳಿದೆ. ಹೀಗೆ ಇತಿಹಾಸ ಪೌರಾಣಿಕ ಪ್ರಸಿದ್ಧವಾದ ಮಹಾತ್ಮೆ ಉಳ್ಳಂತಹ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು, ಸಹಸ್ರಾರು ಭಕ್ತಾದಿಗಳೊಡನೆ ಈ ಕ್ಷೇತ್ರದಲ್ಲಿ ಎಲ್ಲರೂ ಬರಬೇಕು, ಅನುಗ್ರಹಿತರಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಗುರುಗಳು ಈ ಮಹತ್ತರವಾದ ಕೋಟಿ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಯಾರಿಗೆ ಇದರ ಮಾಹಿತಿ ಇಲ್ಲವೋ, ನಾಳೆ ಇನ್ನೂ ಒಂದು ದಿವಸ ಸಮಯ ಇದೆ. ಈ ಕೋಟಿ ಪುಷ್ಪಾರ್ಚನೆಯಲ್ಲಿ ಎಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಗಳಾಗಿ ಇದರ ಪ್ರಯೋಜನವನ್ನು ಪಡೆದುಕೊಂಡು ತಾವು ಕೂಡ ಅನುಗ್ರಹಿತರಾಗಬೇಕು ಅಂತ ಗುರುಗಳು ತಮಗೆ ವಿನಂತಿ ಮಾಡ್ತಾ ಇದ್ದಾರೆ. ಬನ್ನಿ, ಪ್ರಾಣದೇವರ ದರ್ಶನ ಮಾಡಿಕೊಳ್ಳಿ, ಕೋಟಿ ಪುಷ್ಪಾರ್ಚನೆಯಲ್ಲಿ ಪಾಲ್ಗೊಳ್ಳಿ, ಪ್ರಾಣದೇವರ ಬಾಲಗೋಪಾಲದಾಸರ ಅನುಗ್ರಹವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.